ಕೇಸ್ ಹೆಂಗಾಗತ್ತಂತ ನಾ ಈ ಬ್ಯಾಂಕ್ ಕೇಸ್ ಹೇಳ್ತಾ ಇಲ್ಲ, ನಮ್ಮ ಎಲ್ಲಾ ಕಳ್ಳತನ ಕೇಸ್ಗಳಲ್ಲಿ. ಫಾರ್ ಎಕ್ಸಾಂಪಲ್ ಮೊನ್ನೆ ನಮ್ದು ಹೊನ್ನಾಳಿ ರಾಬರಿ ಐತಿ, ಅವ್ರ ಬ್ಯಾಗ್ ಅಲ್ಲಿ 38 ಲಕ್ಷ ರೂಪಾಯಿ ಐತಿ. ಒಂದು ತಿಂಗಳಾದ್ಮೇಲೆ ನಮ್ಗೆ ಕಳ್ಳು ಸಿಕ್ಕಾದ್ಮೇಲೆ ನಾವು ರಿಕವರಿ ಮಾಡಿದ್ದೆಷ್ಟು 22 ಲಕ್ಷ 24 ಲಕ್ಷ. ಆಮೇಲೆ ನಾವು ಕಾರ್ ಗಿರೆಲ್ಲ ತೊಗೊಂಡಿದ್ರು ಅವನ್ನೆಲ್ಲ ತೆಗೆದು ಮಾರ್ಚಿ ಎಲ್ಲಾ ಕೂಡಿ ಕೊಟ್ಟರು ಕೂಡ 24 ಲಕ್ಷ ಆಯ್ತು, 12 ಲಕ್ಷ ಆಗಲಿಲ್ಲ. ಅದೇ ರೀತಿ ಕಾರಿಗೆ ನೋಡಿದೊಂದು ಕಳ್ಳತನ ಕೇಸ್ ಆಗಿತ್ತು, ರಾಬರಿ ಕೇಸು ತಮಿಳ್ನಾಡದವ್ರು 1 ವರ್ಷ ಆದ್ಮೇಲೆ ಸಿಕ್ಕರು ನಮಗೆ. ಅಲ್ಲಿ 1.5 ಕೆಜಿ ಬೆಳ್ಳಿ ಬಂಗಾರ ಎಲ್ಲ ಬಹಳಷ್ಟು ಹೋಗಿತ್ತು. ನಾವು ಅವರಿಂದ ರಿಕವರಿ ಬರೀ 8 ಗ್ರಾಮ್ ಅಷ್ಟೇ. ಈಗ ಬ್ಯಾಂಕ್ ಏನ್ ಕಳ್ಳತನ ಆಗಿದೆ, ಅವ್ರ ಕೇಸ್ ಎಲ್ಲ ಕೊಟ್ಟಿದ್ದಾರೆ, ಎಲ್ಲ ಮುಚ್ಚಿದೆ. ಅವರು ಯಾರು ಕಳ್ಳರಲ್ಲ ಇದರಲ್ಲಿ. ನೀವು ಎಲ್ಲ ಅವರಲ್ಲಿ ಎಲ್ಲ ಏನಿದೆ ಅದು ಕಂಪ್ಲೇಂಟ್ ಅಲ್ಲಿ ಕೊಟ್ಟಿದ್ದಾರೆ. ಅದು ಅವ್ರ ಮನೆಯದು ಅಲ್ಲ, ಹೆಚ್ಚು ಕಡೆ ಮಾಡ್ಲಿಕ್ಕೆ. ಇದು ಯಾವ್ದು ಹಾವೇರಿ ಪಂಚಾಯತಿ ಕಟ್ಟೆ ಪಂಚಾಯತಿ ಅಲ್ಲ, ಅವರ ಆನ್ ರೆಕಾರ್ಡ್ ಏನಿದೆ ಎಲ್ಲ ಡಾಕ್ಯುಮೆಂಟ್ಸ್ ಇರ್ತದೆ, ಅದ್ರ ಪ್ರಕಾರ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದೇ ತರ FIR ಮಾಡಿದ್ದಾರೆ. ಆದ್ರೆ ರಿಕವರಿ ಆಗಿದ್ದು ಎಷ್ಟಿದೆ ಆನ್ ರೆಕಾರ್ಡ್ ಬಂದದ್ದು, ಅವ್ರೇನ್ 6 ಜನ ಆರೋಪಿಗಳಿದ್ದಾರೆ ಅವರೆಲ್ಲ ಬಂಗಾರನ ಸ್ವಲ್ಪ ಎಲ್ಲಾನು ಒಂದು ಇದರಲ್ಲಿ ಬಾವಿಯಲ್ಲಿ ಇಟ್ಟಿದ್ರು ಅಂತ ಹೇಳಿದ್ರಲ್ಲ, ಅಷ್ಟು ಬಂಗಾರ ಇಟ್ಟಿಲ್ಲ ಅವರು. ಕೆಲವು ಬಂಗಾರನ ತಗೊಂಡು ಅವರು ಬೇರೆ ಬೇರೆ ಹೆಸರಿನ ಆಸ್ತಿನೂ ತಗೊಂಡಿದ್ದಾರೆ. ಆಯ್ತಾ, ನಾವು ಅವ್ರನ್ನ ಹೊಡೆದು ಬಡದು ರಿಕವರಿ ಮಾಡೋಕ್ಕಾಗಲ್ಲ. ಹ್ಯೂಮನ್ ರೈಟ್ಸ್ ಇದೆ, ಅದಿದೆ, ಎಲ್ಲ ಇದೆ. ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೋ ಅಷ್ಟೆಲ್ಲವೂ ಕೂಡ ರಿಕವರಿ ಮಾಡಿ ಅದೇನ್ ಗ್ರಾಸ್ ಅಲ್ಲಿ 17 ಕೆಜಿ 388 ಗ್ರಾಮ್ ಕೊಟ್ಟಿದ್ದಾರೆ. ಆಯ್ತಾ, ಅದು ಕೊಟ್ಟದ್ದನ್ನ ಇದ್ದದ್ರಲ್ಲಿ ಡಿವೈಡ್ ಮಾಡ್ತಾರೆ. ಮತ್ತೆ ನಿಮ್ಗೆ ಏನ್ ಕೆಲವರಿಗೆ ಡೌಟ್ಸ್ ಇದೆ, ಬಳೆ ಸೇಮ್ ಇರ್ತವೆ, ಚೈನ್ ಸೇಮ್ ಇರ್ತವೆ, ಕನ್ಫ್ಯೂಸ್ ಆಗೇ ಆಗುತ್ತೆ. ಯಾರ್ದು ಯಾರ ಮನೆದು ಅಲ್ಲ. ಈಗ ಇವ್ರು ಗುರ್ತಾ ಇಡುವಾಗ ಹೇಳಿದ್ರು, ಇವ್ರದ್ದು ಗುರ್ತಾ ಇದೆ, ಇನ್ನೊಂದು ಗುರ್ತಾ ಇದಾರೆ, ಇವ್ರಿಗೆ ಕೊಟ್ಬಿಟ್ರೆ ಇನ್ನೊಬ್ಬ ಒಂದು ಜಗಳ ತೆಗೆದ್ರೆ ಅದು ಅದೇ ತರ ಕೇಳ್ತಾರೆ. ನನಗೆ ನನ್ನ ಬಳೆ ಇವ್ರಿಗೆ ಕೊಟ್ರಿ ಅಂತ ಕೇಳ್ತಾರೆ. ಅದಕ್ಕೆ ಅವರು 2 ಡಿಸ್ಪ್ಯೂಟ್ ಇದ್ದಂತ ತೆಗೆದು ಇಟ್ಟಿದ್ದಾರೆ ಅಷ್ಟೇ. ಅದನ್ನ ನೀವೆಲ್ಲರೂ ಕೂಡಿ ಸಮಕ್ಷಮದಲ್ಲಿ ಬಗೆಹರಿಸೋದು ಅಂತ ಅವ್ರು ಮಾಡ್ತಾರೆ. ಯಾರೋ ಅವ್ರ ಮನೆಗೆ ಹೋಗಕ್ಕಿಲ್ಲ, ನೌಕರಿ ಕಿತ್ಕೊಂಡು ಹೋಗುತ್ತೆ. ಎಲ್ಲ ರೂಲ್ಸ್ ಪ್ರಕಾರ ಮಾಡ್ಬೇಕಾಗುತ್ತೆ, ಯಾವುದೂ ಇಲ್ಲ. ಅದು ನ್ಯಾಷನಲೈಸ್ ಬ್ಯಾಂಕ್ ಇದೆ, RBI ಗೈಡ್ಲೈನ್ಸ್ ಇದೆ. ನಾವು ಕೂಡ ನಾವು 20% ಆದ್ಮೇಲೆ ಜಾಸ್ತಿ ಮಾಡಿಸ್ಬೇಕಂತ ಹೇಳಿ ರಾಜ್ಯದ ಎಲ್ಲಾ ಕಡೆ ಇಲೇಶ್ ಬ್ಯಾಂಕ್ ಎಲ್ಲಾ ಕಡೆ ಕೇಳಿದೀವಿ. ಇದೇ ಸೇಮ್ ಟೈಪ್ ಇದೆ. ಯಾರು 20%ಕಿಂತ ಜಾಸ್ತಿ ಕೊಡಕ್ಕೆ ಯಾರು ಇಲ್ಲ. ಯಾರೋ ಇನ್ನೊಬ್ಬರು ಚರ್ಚೆ ಅಂದ್ರೆ 40% ಅಂದ್ರು. ಅಲ್ಲಿ ನನ್ನ ಬ್ಯಾಚ್ಮೆಂಟ್ DSP ಇದ್ದಾನೆ, ನಾನು ನಿನ್ನೇನೆ ಮಾತಾಡಿದೆ, ಸದಾಶಿವ ಕಟ್ಟಿಮೆ ಅಂತ ಹಿಂದಿ DSP ಬರ್ತದೆ ಚರ್ಚೆನು, ಅವ್ರಿಗೂ ಕೂಡ ನಾ ಕೇಳಿದೀನಿ. ಈತ ಆಫೀಷಿಯಲ್ಸ್ ಅಂದ್ರೆ ನೀವು ತಲೆಗೊಂದು ಮಾತಾಡ್ಬೋದು, ಇಲ್ಲ ಅಂತಲ್ಲ. ರೈತರ ಕಷ್ಟ ಇದೆ, ನಿಮ್ಗೆಲ್ಲ ತೊಂದರೆ ಇದೆ. ನಾನು ರೈತರ ಮಗನೇ. ಈತ ತೊಂದರೆ ಇದೆ ಅಂತ ರೂಲ್ಸ್ ಬಿಟ್ಟು ಹೋಗಕ್ ಬರಲ್ಲ. ಅವ್ರಿಗೇನು ಒಂದು ಬೌಂಡ್ರಿ ಹಾಕಿದರೆ ಬೌಂಡ್ರಿ ಬಿಟ್ಟು ಹೋಗಕ್ ಬರೋದಿಲ್ಲ. ನಾವೆಲ್ಲ ನಮ್ಮ ಹೊಟ್ಟೆಗೆ ಹೆಚ್ಚು ಕೇಳ್ತೀವಿ, ನಮ್ಮ 30 ಕೇಳ್ತೀವಿ, 40 ಕೇಳ್ತೀವಿ, ಎಲ್ಲ ಸೂಟ್ ಮಾಡಂತೀವಿ, ಎಲ್ಲ ಮಾಡಂತೀವಿ. ಆದ್ರೆ ಅವರು ಗೆರೆ ಬಿಟ್ಟು ಹೋಗಕ್ ಬರೋದಿಲ್ಲ. ಆಯ್ತಾ, ಆಮೇಲೆ ಏನಾಗುತ್ತೆ, ನೀವು ಬ್ಯಾಂಕ್ ಕಿಲಿ ಹಾಕಕ್ ಬರ್ತೀವಿ, ನಾವು ಪೊಲೀಸ್ ಆಟ ಬರ್ತೀವಿ. ಯಾಕಂದ್ರೆ ಕಾನೂನು ಪ್ರಕಾರ ಯಾವುದೇ ಕಿಲಿ ಹಾಕೋದಾಗ್ಲಿ ಕಾನೂನು ಬಾಹಿರ. ನಾವು ಮತ್ತೆ DR1 ಬರೋದು, ನಿಮ್ಮನ್ನು ಕರ್ಕೊಂಡು ಹೋಗೋದು, ಪ್ರಿವೆಂಟಿವ್ ಅರೆಸ್ಟ್ ಮಾಡೋದು, ಮತ್ತೊಂದು 1 ಸಲ 2 ಸಲ ಪ್ರಿವೆಂಟಿವ್ ಮಾಡ್ತೀವಿ, 3ನೇ 4 ಸಲ ಕೇಸ್ ಆಗುತ್ತೆ. ಅದಕ್ಕೆ ಅವಾಗ ನಮ್ಮದು ನಿಮ್ಮ ಜಗಳ ಚಾಲು ಆಗುತ್ತೆ. ಅದಕ್ಕೆ ದಯವಿಟ್ಟು ಅವ ಯಾವುದೂ ಬೇಡ. ಇಲ್ಲಿ ಯಾರೋ ನಾವು ಮನೆಗೆ ಕೆಲಸ ಮಾಡ್ಲಿಕ್ಕೆ ಬಂದಿಲ್ಲ. ಎಲ್ಲರೂ ಕೂಡ ನಮ್ಮ ಸೋಹಿತ ನಿಮ್ ತೊಂದರೆ ಇದೆ ಅವ್ರು ಕೇಳ್ತಾ ಇದ್ದಾರೆ, ಆ ತೊಂದರೆಗೆ ಸ್ಪಂದಿಸ್ತಾ ಇದ್ದಾರೆ. ಈಗ 20% ಅಂದ್ರೆ ಒಂದು ಎಕ್ಸಾಂಪಲ್ ಕೊಟ್ಟರು, ಅವರು ಒಂದು 6 ಗ್ರಾಮ್ ಕಡಿಮೆ ಜಾಸ್ತಿ ಬರುತ್ತೆ. ಕೆಲವರಿಗೆ ಜಾಸ್ತಿ ಬರುತ್ತೆ, ಕೆಲವರು ಸ್ವಲ್ಪ ಪರ್ಸೆಂಟೇಜ್ ಕಡಿಮೆ ಬರುತ್ತೆ. ನೋಡಿ, 100 ಮಂದಿ ಇದ್ದಾಗ ಒಬ್ರಿಗೆ ಎಣ್ಣೆ ಆಗುತ್ತೆ, ಒಬ್ರಿಗೆ ಒಳ್ಳೇದಾಗುತ್ತೆ. ನಿಜ, ನಮ್ಮ ಕಳ್ಳತನ ಕೇಸ್ಗಳಲ್ಲಿ ಅಷ್ಟೇನೆ. ಅವ್ರು ಪುಣ್ಯವಂತರಿದ್ರು 2 ವರ್ಷ ಅಂದ್ರೆ ರಿಕವರಿ ಫುಲ್ ಆಗುತ್ತೆ. ಕೆಲವು ಕೇಸ್ಗಳಲ್ಲಿ ಒತ್ತೆ ಇಟ್ಟಿರ್ತಾರೆ, ಒತ್ತೆ ಇಟ್ಟದ್ದು ಪೂರ ಸಿಗುತ್ತೆ ನಮಗೆ. ಇಲ್ಲಿ ನಾಮತೆಯಲ್ಲಿ ಒತ್ತೆ ಇಟ್ಟದೆ. ಮೊನ್ನೆ ಆರೋಗ್ಯ ಒಂದು ಮುದುಕಿ ಡೆತ್ ಆಯ್ತು, ಅವನ್ನೆಲ್ಲ ಬಂಗಾರ ಒತ್ತೆ ಇಟ್ಟಿದ್ದ ಹೋಗಿ ಅಷ್ಟು ಸಿಕ್ಕಿ. ಕೆಲವೊಬ್ರು ಏನ್ ಮಾಡ್ತಾರೆ, ಎಲ್ಲೆಲ್ಲಿ ಹೋಗಿ ಅಡ ಇಡ್ತಾರೆ, ಕರಗಿಸ್ತಾರೆ, ಅಥವಾ ತಂದ ಅಂತೇಳಿ ಯಾರಿಗೂ ಹದಾಗ ಹೋಗೋ ಮಾರಿ ಬಿಡ್ತಾರೆ. ಅವಾಗ ಏನಾಗುತ್ತೆ, ನಾವು ಯಾರು ತಗೊಂಡ್ರಂತ ಗುಡ್ಸಿಡಕ್ಕಾಗಲ್ಲ, ಎಲ್ಲಿ ಅಂತೇಳಿ ಪತ್ತೆ ಹಚ್ಚಕ್ಕಾಗಲ್ಲ. ಅವಾಗ ಏನಾಗುತ್ತೆ, ಅವ್ರಿಗೆ ಎಣ್ಣೆ ಆಗುತ್ತೆ, ನಾವೇನು ಮಾಡೋಕ್ಕಾಗಲ್ಲ. ಎಷ್ಟು ರಿಕವರಿ ಆಗುತ್ತೋ ಅಷ್ಟು ನಾವು ಮಟ್ಟು ಇಲ್ಲಾಗಿದ್ದು ಅಷ್ಟೇ. 5 ಕೆಜಿ ಗ್ಯಾಪ್ ಆಗಿ ಬರ್ತಾ ಇದೆ ಅಂತಂದ್ರೆ, ಅವ್ರ 6 ಜನ ಆರೋಪಿಗಳು ಕೆಲವು ಬಂಗಾರ ತಗೊಂಡು ಕೆಲವು ಆಸ್ತಿಗಳು ಮಾಡಿದ್ದಾರೆ. ಅವ್ರ ಹೆಸರು ಮಾಡ್ಕೊಂಡಿಲ್ಲ. ಅವ್ರ ಹೆಸರೇ ಮಾಡ್ಕೊಂಡಿದ್ದಾರೆ, ನಾವು ಅದನ್ನು ಕೂಡ ಕೋರ್ಟಿಗೆ ಬರೀತಿದ್ವಿ, ಅದು ಮುಟ್ಕೊಂಡು ಹಾಕೊಳಕ್ಕಿಲ್ಲ. ಬೇರೆ ಬೇರೆ ಹೆಸರು ಮಾಡಿದ್ದಾರೆ, ಅದನ್ನು ಬರೆಯಕ್ಕೆ ನಮ್ಗೆ ಅಧಿಕಾರ ಇಲ್ಲ. ಆ ಒಂದು 5 ಕೆಜಿ ಗ್ಯಾಪ್ ಅಲ್ಲಿ ನಿಮ್ಗೆಲ್ಲ ಇಷ್ಟು ಡಿಫರೆನ್ಸ್ ಬರ್ತಾ ಇದೆ. ಇದರಲ್ಲಿ ಯಾರು ಒಂದು ಮುಂದೆ ತಿಂದಿಲ್ಲ ಹೇಳ್ತೇನೆ. ನಮ್ಮ ಉಮಾ ಪ್ರಶಾಂತ್ ಬಣಮ್ಮ ಆಯ್ತು, ಸ್ಯಾಮ್ ವರ್ಗೀಸ್ IPS ಆಫೀಸರ್ ತನಿಖಾಧಿಕಾರಿ ಇದ್ದರದಕ್ಕೆ ಎಲ್ಲ ಒಂದು ಗುಂಜು ಹೋಗೋದಂಗೆ ಮುಂದೆ ಕುಂತಾನೆ. ಹಗಲು ರಾತ್ರಿ ಒಂದು 50 ಜನ ಪೊಲೀಸರು ಕುಂತಾನೆ. ಅಲ್ಲಿ IGF DSP ಇದೆ, ನಾ ಪ್ರತಿಯೊಂದು ನೋಡಿದೀನಿ. ಯಾವುದೋ ವಿಡಿಯೋ ಕ್ಯಾಮ್ರಾ ಮುಂದೆ ಇಟ್ಕೊಂಡು ಮಾಡಿದ್ದಾರೆ. ಯಾಕಂದ್ರೆ ಇಂಥದ್ದು ಸಾವಿರಾರು ಆರ್ನಮೆಂಟ್ಸ್ ಇದ್ದಾಗ ಜಗಳ ಬರಬಾರ್ದು ಅಂತ ಹೇಳಿ, ಯಾರೂ ಸಂಶಯ ಬರಬಾರ್ದು ಅಂತ ಹೇಳಿ ಎಲ್ಲರೂ ಕೂಡ IPS ಆಫೀಸರ್ ಮುಂದೆನೆ ಎಲ್ಲ ಆಗಿದೆ. ತೂಕನೂ ಆಗಿದೆ, ಪ್ಯಾಕಿಂಗ್ ಆಗಿದೆ, ಕೋರ್ಟ್ ಕೊಟ್ಟದ್ದಾಗಿದೆ, ಕೋರ್ಟಿಂದ ರಿಲೀಸು ಆಗಿದೆ. ಅದಕ್ಕೆ ದಯವಿಟ್ಟು ಯಾರು ಯಾರ ಮೇಲೆ ಸಂಶಯ ಮಾಡ್ಕೋಬೇಡಿ, ಯಾರು ಸಿಂಗಲ್ ವರ್ಡ್ ಮೇಲೆ ಮಾತಾಡ್ಬೇಡಿ. ನಿಮ್ ನೋವು ಕಷ್ಟ ಗೊತ್ತಾಗುತ್ತೆ. ಎಲ್ಲ ಹಾಲಿ MLA ಸಾಹೇಬರು, ಮಾಜಿ MLA ಸಾಹೇಬರು ಎಲ್ಲರೂ ಬಂದಿದ್ದಾರೆ. ಅವ್ರ ಸಮಕ್ಷ ಏನ್ ನ್ಯಾಯ ಆಗತ್ತೆ ಅಂತ ತಗೊಳ್ಳಿ. ಯಾಕಂದ್ರೆ ಪ್ರತಿದಿನ ಸ್ಟ್ರೈಕ್ ಮಾಡೋದು ಪ್ರತಿದಿನ ಆಗುತ್ತೆ ಅಂದ್ರೆ, 1 ದಿನ 2 ದಿನ ಚೆನ್ನಾಗುತ್ತೆ, 3ನೇ ದಿನ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗುತ್ತೆ. ಆಯ್ತಾ, ನಮಗೂ ಎಲ್ಲ ಕೇಳ್ತಿರ್ತಾರೆ. ನಾವು ಎಷ್ಟು ಸ್ಪಂದಿಸ್ಬೇಕು ಆ ಲಿಮಿಟ್ ತನ ನಾವು ಸ್ಪಂದಿಸ್ತೀವಿ. ಲಿಮಿಟ್ ಮೀರಿತು ಅಂತಂದ್ರೆ ನಾವು ನಮ್ಮ ಆಕ್ಷನ್ ಸ್ಟಾರ್ಟ್ ಮಾಡೋಕ್ಕಾಗುತ್ತೆ. ಅದರ ಸಲುವಾಗಿ ಒಂದು ಒಳ್ಳೆ ನಿರ್ಧಾರ ತಗೊಂಡು ಮಾಡಿ. ಇಲ್ಲಿ ಯಾರೋ ಬಂಗಾರ ತಗೊಂಡಾನೆ, ಕಳ್ಳ ಗಿಳಾಗ್ತಿರಲ್ಲ, ಯಾರು ತಗೊಳಕ್ ಯಾರಿಗೂ ಅವಕಾಶ ಇಲ್ಲ ರೀ. ನಾವೇನು ಮಾಲುಪಟ್ಟಿಯಲ್ಲಿ ಕೊಟ್ಟಿದೀವಿ ಅದನ್ನೇ ಕೋರ್ಟ್ ಕೊಟ್ಟಿದೀವಿ, ಅದೇ ರಿಲ್ಸಾಗಿ ಅವ್ರಿಗೆ ಬಂದಿದೆ. ಅವ್ರು ಯಾರು ಅದನ್ನ ತಿನ್ನಕ್ಕೂ ಇಲ್ಲ, ಮಾರಕ್ಕೂ ಇಲ್ಲ. ಆನ್ ರೆಕಾರ್ಡ್ ಕೋರ್ಟ್ ಅಲ್ಲಿ ಇದೆ.
ಯಾರೇ ಯಾವಾಗ ಬೇಕಾದ್ರೂ ಚೆಕ್ ಮಾಡ್ಬೋದು ನೀವು. ಅದಕ್ಕೆ ಅದನ್ನ ಮನಸ್ಸಿನ ತೆಗೀರಿ. ನಿಮ್ಗೆ ಕಷ್ಟ ಆಗಿದೆ, ನೋವಿದೆ, ಎಲ್ಲ ಗೊತ್ತಿದೆ. ಆದ್ರೆ ಇದೇನಾಗಿದೆ, ಗೈಡ್ಲೈನ್ಸ್ ಎಲ್ಲರಿಗೂ ಒಂದೇ ಆಗತ್ತೆ. ಆಯ್ತಾ? ಈಗ ಅನ್ಯಾಯ ಆದವ್ರಿಗೊಂದು, ಅನ್ಯಾಯ ಇಲ್ದವ್ರಿಗೊಂದು, ಒಬ್ರಿಗೊಂದು ಮಾಡಕ್ ಬರಲ್ಲ. ಆಯ್ತಾ? ಏನೋ ಬೇರೆ ಅಂದ್ರಪ್ಪ, ಏನೋ ಹಿರಿಯರ್ತಾನೆ ಇದ್ದಾಗ ನಾವು ಹೇಳ್ತೀವಿ, ಯಾರೋ ಒಬ್ರು ಆನ್ ಮಾಡಿದಾಗ ಇಷ್ಟು ಕೊಡ್ರಿ ಅಂತ ಮುಗಿಸ್ತೀವಿ ಹೊರಗಿಂದಿದ್ದಾಗ. ಇದೇನು ಗೈಡ್ಲೈನ್ಸ್ ಬಂದಾಗ ಏನಾಗುತ್ತೆ, ಅದಕ್ಕೆ ಸ್ಟಿಕ್ ಆನ್ ಆಗ್ಬೇಕಾಗುತ್ತೆ. ಎಲ್ಲ MLA ಸಾಹೇಬ್, ಹಾಜಿ ಮಲಿ ಇಬ್ಬರು ಬಹಳಷ್ಟು ಹೇಳಿದ್ರು. ಎಲ್ಲ ಆಫೀಸರ್ಸ್ ಕೇಳಿದ್ರು, ಯಾವ್ದಾರ ಕ್ಲಾಸ್ ಅಲ್ಲಿ ಏನಾರ ಆದ್ರೆ ಇನ್ನೊಂದು 5% ಮಾಡ್ರಿ ಅಂತ ಅವರು ಬಹಳಷ್ಟು ಕೇಳಿದ್ರು. ಆಯ್ತಾ? ಅವ್ರು ಏನು ಮಾಡಕ್ಕಾಗಲ್ಲ ಅಂತಂದಾಗ ಏನು ಮಾಡಕ್ಕಿಲ್ಲ. ಈಗ 20% ಏನ್ ಕೊಡ್ತಾ ಇದ್ದಾರೆ, ಇನ್ನೂ ಅದನ್ನ ಅವರು ಗೈಡ್ಲೈನ್ಸ್ ಪ್ರಕಾರ ಅಷ್ಟೇ ಮ್ಯಾಕ್ಸಿಮಮ್ ಅಂತಾರೆ, ಅದನ್ನ ಜಾಸ್ತಿ ಮಾಡಕ್ ಅವರಿಲ್ಲ ಅಂತಾರೆ. ಈ ತರ ವಾಸ್ತವಿದೆ. ಆ ಬಂಗಾರ ಯಾರು ಕಳ್ತನ ಯಾರು ತಿಂದಿಲ್ಲ, ಅದನ್ನ ನಮಗೆ ಹೇಳ್ಬೇಕಾಯ್ತು ಅಷ್ಟೇ. ಈ ತರ ಇರ್ತವೆ ಕಳ್ತನ ಕೇಸು. ನಿಮ್ ಲಕ್ ಇತ್ತು, ಕಳ್ಳನ ಎಲ್ಲ ಸಿಕ್ಕರೆ ಎಲ್ಲ ಕೊಡ್ತೀವಿ. ಕೆಲವು ಸಾರಿ ಏನು ಸಿಗಲ್ಲ, ಬರೀ ಆರೋಪಿ ಅಷ್ಟೇ ಅರೆಸ್ಟ್ ಮಾಡ್ತೀವಿ, ದುಡ್ಡು ಕೊಡ್ಲಿಕ್ಕೆ ಹಂಗಾಗುತ್ತೆ.